ನಮಸ್ತೆ ಎಲ್ಲರಿಗೂ. ನೋಡಿ, ಮಳೆಗಾಲ ಟೈಮ್ ಬಂತು. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಮಲೆನಾಡು ಕಡೆ ಲಾಸ್ಟ್ ಹಾರ್ವೆಸ್ಟ್ ಏನಿದೆಯಲ್ಲ ಅದನ್ನು ಮಾಡಲ್ಲ ಆ್ಯಕ್ಚುಲಿ. ನೋಡಿ, ಇದರಲ್ಲೂ ಕೂಡ ಮುಚ್ಚಳದಲ್ಲೂ ಕೂಡ ಇಷ್ಟು ಹುಳಗಳಿದೆ. ಕೊನೆಯ ಹಾರ್ವೆಸ್ಟ್ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ ನಾವು. ಏನಕ್ಕೆ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಜೂನ್ ಜುಲೈಯಲ್ಲೆಲ್ಲ ತುಂಬ ಮಳೆ ಇರುತ್ತೆ. ಮಳೆ ಇರೋ ಕಾರಣ ಫೀಡಿಂಗ್ ಕೊಡೋಕ್ಕಾಗಲ್ಲ ಅನ್ನೋದ್ರಲ್ಲಿ ಅಡಿಮಣೆ ಕ್ಲೀನ್ ಮಾಡೋದು ಕೂಡ ಕಡಿಮೆನೇ. ಹುಳ ಸ್ಟ್ರೆಂತ್ ಇದ್ದರೆ, ಯಾವುದೇ ಪಡೆಗಳು ತುಂಬ ಸ್ಟ್ರೆಂತ್ ಇದ್ದರೆ ಬೇಕಾಗಲ್ಲ. ಇದು ನೋಡಿ, ಇದರಲ್ಲಿ ತುಪ್ಪ ಮಾಡಿದೆ, ಒಳ್ಳೆ ತುಪ್ಪ ಮಾಡಿದೆ. 1 2 ಇದರಲ್ಲಿ ನೋಡೋಣ. ಇದು ಇದೆ 1 2 3 4 5 6 6ರಲ್ಲಿ 5 ಫ್ರೇಮಲ್ಲಿದೆ. ಇದು 1 kg ಜಾಸ್ತಿ ಇದೆ. ಈ ಬಾಕ್ಸ್ ನೋಡೋಣ. ನೋಡಿ, ಇದರಲ್ಲೂ ಕೂಡ ಫುಲ್ಲಾಗಿ ಮೇಲ್ಗಡೆ ಇದೆ. ಮೇಲ್ಗಡೆ ಡ್ರೈ ಆಗಿದೆ, ಸರಿಯಾಗಿ ತುಂಬಿಲ್ಲ. ಆದರೆ ಕಮರ್ಷಿಯಲ್ ಆಗೇ ಮಾಡೋರು, ಯಾರಿಗೆ ಕಮರ್ಷಿಯಲಾಗಿ ಮಾಡೋರು ಏನು ಮಾಡ್ತಾರಲ್ಲ, ಈ ಥರ ನೋಡಿ, ಇಲ್ಲಿ ಸೂಪರ್ ತೆಗೆದಾಗಿದೆ. ನಾನು ಇಷ್ಟು ವರ್ಷ ತೆಗೆದಿರಲಿಲ್ಲ, ಬಟ್ ಈ ವರ್ಷ ತೆಗೆದಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ರೋಗ ಎಲ್ಲ ಇಲ್ಲಿ ಸರೌಂಡಿಂಗಲ್ಲಿ ಸ್ಟಾರ್ಟ್ ಆಗಿದೆ ಬೇರೆ ಬೇರೆ ಕಡೆಗಳಲ್ಲಿ. ಈ ಏರಿಯಾಕ್ಕೆ ಇನ್ನೂ ಬಂದಿಲ್ಲ. ಇದು ಸೆಂಟ್ರಲ್ಲಿದೆ, ಸುತ್ತಲೂ ಇರೋ ಕಡೆ ಎಲ್ಲ ರೋಗ ಇದೆ. ಇದಕ್ಕೂ ಬರ್ಬೋದು ಅಂತ ಈ ವರ್ಷ ಫಸ್ಟ್ ಟೈಮು ನಾನು ಸೂಪರನ್ನು ತೆಗೆದಿದ್ದೀನಿ ಎಲ್ಲದನ್ನು. ಇಲ್ಲಾಂದರೆ ಸೂಪರು ಒಂದು ಸೂಪರ್ ಫುಲ್ಲು ತುಪ್ಪನೇ ಬಿಡ್ತಿದ್ವಿ. ಅದೇ ಮತ್ತು ಜೂನ್ ಜುಲೈಯಲ್ಲಿ ನಾವು ಫೀಡಿಂಗ್ ಕೊಡೋ ಕೆಲಸ ಇಲ್ಲ. ಆಗಸ್ಟಿಂದ ಕೊಟ್ಟಿದ್ರೆ, ಆಗಸ್ಟ್ ಸ್ಟಾರ್ಟಿಂದ ಅಥವಾ ಜುಲೈ ಎಂಡ್ ಅಷ್ಟರಲ್ಲಿ ಕೊಡೋದು. ಆವಾಗ ಕೊಟ್ಟು ಅಂದರೆ ಆವಾಗ ರಾಣಿ ಮೊಟ್ಟೆ ಇಡೋಕ್ಕೆಲ್ಲ ಸ್ಟಾರ್ಟ್ ಮಾಡುತ್ತೆ. ಸೊ ಡೆವಲಪ್ ಆಗುತ್ತೆ ಅಂತ. ಈಗ ಈ ಥರ ನಾವು ಸೂಪರ್ ತೆಗೆದ್ರೆ ನೋಡಿ, ಸೂಪರ್ಲಿ 1-1.5 kg ಇತ್ತು. ಇವಾಗ ಸ್ಮೋಕ್ ಹಾಕೋ ಪರಿಸ್ಥಿತಿ ಬಂದಿದೆ. ಇಲ್ಲ, ನಾರ್ಮಲಾಗಿ ಸ್ಮೋಕ್ ಹಾಕಲ್ಲ ನಾನು, ಅವಕ್ಕೂ ರಗಳೆ ಆಗುತ್ತೆ. ಬಟ್ ನಮಗೆ ಮೋಡ ಸ್ವಲ್ಪ ಇರೋದ್ರಿಂದ ಚುಚ್ತಾ ಇದೆ. ಇದರಲ್ಲಿ ತುಪ್ಪ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಜೂನ್ ತಿಂಗಳಿಗೆ ಸಾಕು. ಜುಲೈದು ಇದು ಸಾಕಾಗಿರ್ತಿತ್ತು, ಆಯಿತಾ. ಈಗೇನು ಮಾಡ್ತೀವಿ, ಜುಲೈದು ತೆಗೆದುಬಿಡ್ತೀವಿ. ಈ ಖಾಲಿ ಸೂಪರ್ನೂ ಕೂಡ ಇಡಲ್ಲ, ಓನ್ಲಿ ಬ್ರೂಡ್ ಇರುತ್ತೆ. ಆವಾಗ ನೀವು ಜುಲೈದಿಂದನೇ ಫೀಡಿಂಗ್ ಕೊಡಬೇಕು. ನೀವು ಜುಲೈದಿಂದ ಫೀಡಿಂಗ್ ಕೊಟ್ಟರೆ ಆಗುತ್ತೆ. ಕಮರ್ಷಿಯಲಾಗಿ ಮಾಡೋರು ಏನು ಯೋಚನೆ ಮಾಡ್ತಾನೆ ನೋಡಿ, ಇದರಲ್ಲಿ 1.5 kg ತುಪ್ಪ ಇದೆ ಅಂದ್ಕೊಳ್ಳಿ. 100 ಬಾಕ್ಸ್ ಇದ್ದರೆ 105 kg ತುಪ್ಪ ಬಂತು. ಫೀಡಿಂಗ್ ಎಷ್ಟು ಹೋಗುತ್ತೆ ಅವರಿಗೆ? ಈ 1.5 kg ಅಷ್ಟು ಇದ್ರ ಬದಲು ಫೀಡಿಂಗ್ ಒಂದು 200 ರೂಪಾಯಿ ಖಾಲಿ ಆಗುತ್ತೆ. ಒಂದು 500 ರೂಪಾಯಿ ಸೇವ್ ಆಗಲ್ವ? ಆ ಥರ ಯೋಚನೆ ಮಾಡ್ತಾರೆ. ಇಲ್ಲ, ಇನ್ನೊಂದು ಆಪ್ಷನ್ ಕೂಡ ಇದೆ. ನೀವು ತೆಗೀರಿ, ಅಷ್ಟನ್ನು ತೆಗೆದು ಇದಕ್ಕೆ 2 ದಿನಕ್ಕೆ 1 ಲೀಟ್ರ್ ಫೀಡಿಂಗ್ ಕೊಡಿ. ಒಂದು ವಾರ ಒಂದು 4 ಲೀಟ್ರ್, ಒಂದು ಅಂದರೆ 3 kg ಸಕ್ಕರೆ ಬೇಕಾಗುತ್ತೆ. 3 kg ಸಕ್ಕರೆ ಕೊಟ್ಟರೆ ಇದಷ್ಟು ಫುಲ್ ಮಾಡಿರುತ್ತೆ. ಇಲ್ಲಿ ಮತ್ತು ಇಲ್ಲಿ ಸಕ್ಕರೆ ನೀರನ್ನು ಫಿಲ್ ಮಾಡಿರುತ್ತೆ, ತುಪ್ಪದ ಬದಲು ಸಕ್ಕರೆ ನೀರು. ಆವಾಗ ನೀವು ಆಗಸ್ಟಲ್ಲಿ ನೋಡಿದರೆ ಸಾಕು. ಈ ಥರ ಒಟ್ಟು 3, ಒಂದು ಸೂಪರಲ್ಲೇ ಬಿಡಿ, ಇನ್ನೊಂದು ಸೂಪರನ್ನು ಪೂರ್ತಿ ತೆಗೆದುಬಿಡಿ. ಬ್ರೂಡ್ ಚೇಂಬರ್ ಮಾತ್ರ ಇಡಿ. ಜುಲೈದಿಂದ ಸಕ್ಕರೆ ನೀರು ಕೊಡಿ. ಇಲ್ಲ ಅಂದರೆ ಇದನ್ನು ತೆಗೀರಿ, ತುಪ್ಪನ ತೆಗೀರಿ. ಒಂದು ವಾರದಲ್ಲಿ ಒಂದು 3 ರಿಂದ 4 ಫೀಡ್ ಕೊಡಿ, ಆಮೇಲೆ ಕ್ಲೋಸ್ ಮಾಡಿ ಇಡಿ. ಇದು ಎರಡೂ ಥರ ಮಾಡ್ಕೊಳ್ಬೋದು ನೀವು. ನಿಮಗೆ ಅನುಕೂಲ ಯಾವ ಥರನೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಒಬ್ಬೊಬ್ಬರು ಅನ್ನೋತಾರೆ. ನಾನು ನಾರ್ಮಲಾಗಿ ತೆಗಿಯಲ್ಲ, ಈ ವರ್ಷ ತೆಗಿತಾ ಇದ್ದೀನಿ. ಈ ವರ್ಷ ಇರೋದೇ 35 ಕಾಲೋನಿ. ಅದರಲ್ಲಿ ಎಲ್ಲ ಸುಮಾರು ರೋಗಗಳೆಲ್ಲ ಒಂದು ಕಡೆಯಿಂದ ಸ್ಪ್ರೆಡ್ ಆಗಿ ಬರ್ತಾ ಇದೆ. ಬೇರೆ ಅದೆಲ್ಲ ಹೋಗಿದೆ. ನಂದು ಕೂಡ ಒಂದು ಸೈಟಲ್ಲಿ ಹೋಗಿದ್ದು 42 ಇತ್ತು. 7 ಕುಟುಂಬ ರೋಗ ಬಂದಿದೆ ಒಂದು ಸೈಟಲ್ಲಿ. ಯಾರೂ ಕೂಡ ಹಿಂಗೆ ಹೇಳಲ್ಲ ನಂದಲ್ಲಿ ರೋಗ ಬಂದಿದೆ ಅಂತ, ಮಾರ್ಕೆಟಿಂಗ್ ಹಾಳಾಗ್ಬಿಡುತ್ತೆ ಅಂತ. ಬಟ್ ಇರೋ ಫ್ಯಾಕ್ಟ್ ಅದು. ಅದಕ್ಕೆ ಬಂದಷ್ಟು ತುಪ್ಪ ಬರಲಿ, ಸುಮ್ಮನೆ ಏನಕ್ಕೆ ಹೋಗೋದು ಅಂತ ನೋಡಿ. ಇಲ್ಲ ಅಂದರೆ ಇದಿಷ್ಟು ತುಪ್ಪನೂ ವೇಸ್ಟು, ಕಾಲೋನಿನೂ ಹೋಗ್ತಿತ್ತು ನನಗೆ. ಕಾಲೋನಿ ಅಂತೂ ಗ್ಯಾರಂಟಿ ಇಲ್ಲ. ಅದಕ್ಕೆ ನೋಡಿ, ಇದು 1 ಬಾಕ್ಸ್ ಚೆನ್ನಾಗಿ ತುಪ್ಪ ಮಾಡಿದೆ. 1 2 3 4 5 6 7 ಕೆಳಗಡೆದಲ್ಲಿ ಏನಿಲ್ಲ, 7 ಸೂಪರ್ ಇದೆ. ಅಟ್ಲೀಸ್ಟ್ ಒಂದು ಸೂಪರಿಂದ 7 ಸೂಪರಲ್ಲಿ ಒಂದು 5 ರಿಂದ 6 kg ಬಂದರೂ ಕೂಡ ನನಗದು ವರ್ತೆ. ಅಟ್ಲೀಸ್ಟ್ ಕಾಲೋನಿ ನಿಲ್ಲತ್ತೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಇದೆಲ್ಲ ಇನ್ನು ಫೀಡಿಂಗ್ ಕೊಡೋ ಕೆಲಸಗಳಿಲ್ಲ. ಇದು ಯಾವುದು ಚೆನ್ನಾಗಿದೆ ಅಂತ ನೋಡಿ. ಇದೆಲ್ಲ ಸ್ವಲ್ಪ ವೀಕ್ ಇದೆ. ಇದೆಲ್ಲ ಈ ಕಾಲೋನಿ ಇದೆಯಲ್ಲ ಸ್ವಲ್ಪ ಚೆನ್ನಾಗಿದೆ ನೋಡಿ. ಕ್ಯಾಪ್ ಓಪನ್ ಇರೋದು ಅದನ್ನು ಬೇರೆ ಕಡೆಯವರು ಶಿಫ್ಟ್ ಮಾಡಿ ಇಡಬೇಕು. ಇದು 2 ಕಾಲೋನಿಗಳು ಚೆನ್ನಾಗಿದೆ, ಆದರೆ ಇದು ನಂದಲ್ಲ, ಮನೆಯವ್ರದ್ದು. ಸೊ ಇದನ್ನು ಇಲ್ಲೇ ಇಡ್ತೀನಿ. ಇದು ವರ್ಷನೂ ತುಪ್ಪ ತೆಕ್ಕೊಡೋದು ನಾನೇ, ಡಿವಿಷನ್ ಮಾಡಿಕೊಡೋದು ನಾನೇ, ಫೀಡಿಂಗ್ ಕೊಡೋದು ಒಂದು ಅವರು ಅಷ್ಟೇ. ಕೆಲವೊಂದು ಟೈಮ್ ಫೀಡಿಂಗ್ ನಾನು ತಂದಾಗಲೂ ನಾನೇ ಕೊಟ್ಟು ಬಿಡ್ತೀನಿ.
ಈ ಥರ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿ, ಆಯಿತಾ. ಮತ್ತು ಹುಳದ ಸ್ಟ್ರೆಂತ್ ಚೆನ್ನಾಗಿದೆ ಅಂದಾಗ ನಿಮಗೆ ಅಡಿಮಣೆ ಕ್ಲೀನ್ ಮಾಡೋದು ಕೂಡ ಬೇಕಾಗಲ್ಲ. ಇದು ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಈ ಎಂಟ್ರೆನ್ಸನ್ನು ಹೈಟ್ ಮಾಡಿದ್ದೀವಲ್ಲ, ಇದನ್ನು ತೆಗಿಬೇಕು. ಗಾಳಿ ಆಡೋದನ್ನು ತೆಗೆದು ನೋಡಿ, ಇದು ಸ್ಟ್ರೇಟ್ ಇದೆ. ಸ್ವಲ್ಪ ಈ ಕಡೆ ಹಿಂದ್ಗಡೆ ಡೌನ್ ಇದೆ, ನೀರು ನಿಲ್ದೇ ಇರೋ ಥರ ಇಲ್ಲೊಂದು ಅಡಿಗಡೆನ ಕಡ್ಡಿ ಕೊಟ್ಟು ಈ ಥರ ಸ್ವಲ್ಪ ಸ್ಲೋಪಾಗಿಡಬೇಕು. ಹಿಂಗೆ ಈ ಥರ ಇರಬಾರ್ದು, ಸ್ವಲ್ಪ ಹಿಂಗಿರಬೇಕು. ಮುಂದಿನ ಕಡೆ ಹಿಂದೆ ಎತ್ತರ, ಮುಂದೆ ಸ್ವಲ್ಪ ತಗ್ಗಿರಬೇಕು. ನೀರು ಬಿದ್ದರೂ ಹೋಗುತ್ತೆ. ಆಮೇಲೆ ಒಂದು ಪ್ಲಾಸ್ಟಿಕ್ ಮುಚ್ಚಿ ನೀಟಾಗಿ 2 ಬಳ್ಳಿ ಕಟ್ಟಿಟ್ಬಿಟ್ರೆ ಮುಗೀತು. ನೋಡಿ, ನಿಮಗೆ ಯಾವ ಮೆಥಡ್ ಬೆಸ್ಟ್ ಆಗುತ್ತೆ ಅದನ್ನು ಮಾಡಿ. ನಮ್ಮಲ್ಲಿ ಮಲೆನಾಡಲ್ಲಂತೂ ಜೂನ್ ಜುಲೈ ಎಲ್ಲ ಆಗಸ್ಟಲ್ಲೂ ಡಿವೈಡ್ ಮಾಡೋಕ್ಕಾಗಲ್ಲ. ಸೆಪ್ಟೆಂಬರ್ 10ರಿಂದ 15 ನಂತರ ಮಾತ್ರ ಡಿವೈಡ್ ಮಾಡೋಕ್ಕಾಗೋದು. ಓಕೆನಾ? ಬಾಯ್.